ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 40ನೇ ವಚನ. ಸೊ ಹೊಸ ಒಡಂಬಡಿಕೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಸರಿ, ನಾನೇ ಓದ್ತೀನಿ. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಸತ್ತನು, ಹೂಳಲ್ಪಟ್ಟನು. ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಪ್ರಕಾರವೇ 3ನೇ ದಿನ ಎದ್ದು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಪುನರುತ್ಥಾನ ಆದ ಮೇಲೆ 40 ದಿನ ಆತನು ಶಿಷ್ಯರೊಟ್ಟಿಗೆ ನಡೆದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ತನ್ನ ಕೈ ಕಾಲುಗಳನ್ನು ಆತನು ತನ್ನ ಶಿಷ್ಯರಿಗೆ ತೋರಿಸಿದನು ಎಂಬುದಾಗಿ ನಾವು ಈಗ ಆದಿಕಾಂಡದಿಂದ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು ಆದಿಕಾಂಡ ಅವಳು ಕೈ ನೀಡಿ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ಕಿತ್ತು ತಿಂದಳು ಮತ್ತು ಪಾಪ ಮಾಡಿದಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದಾರೆ. ಪ್ರಿಯರೇ, ಆದರೆ ಈ ಸಂದೇಶದ ಮುಖ್ಯ ವಿಷಯಗಳನ್ನು ನಾನು ಕೊನೆಗೆ ಹೇಳುವನಾಗಿದ್ದೇನೆ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ ಯಾರಾದ್ರೂ ಓದ್ರಿ ಪ್ರಿಯರೇ. 3:6 ಯಾಗುತ್ತಿದಿ? ಸರಿ, ನಾನೇ ಓದ್ತೀನಿ. ಓದಿ ಬ್ರದರ್. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಜೊತೆಯಲ್ಲಿ ಸ್ತೋತ್ರವಾಗಿ ಸಾಕು ಬ್ರದರ್. ಅದೇ ರೀತಿ ನಾವು ಆದಿಕಾಂಡ 4ನೇ ಅಧ್ಯಾಯ 11ನೇ ವಚನವನ್ನ ನಾವು ಓದಿಕೊಳ್ಳೋಣ. 4ನೇ ಅಧ್ಯಾಯ 11ನೇ ವಚನವನ್ನ ನಾವು ಸುಮಾರು ವಾಕ್ಯಗಳನ್ನು ಹೇಳ್ತೀನಿ. ಅದಕ್ಕೆ ಪೂರಕವಾದಂತ ನೇರವಾದಂತ ಯಾತಕ್ಕೆ, ಏನಕ್ಕೆ, ಯಾವ ಸಂದರ್ಭಕ್ಕೆ ಅದು ಅನುಕೂಲಕರವಾಗಿದೆ ಎಂಬುದಾಗಿ ವಾಕ್ಯವನ್ನು ತೋರಿಸಿ ನನ್ನ ಸಂದೇಶವನ್ನ ಹೇಳಲಿದ್ದೇನೆ ಪ್ರಿಯರೇ. 4:11 ಆದಿಕಾಂಡ. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದು ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಸಾಕು. ಕಾಯನನ ಕೈಗಳು ಕೊಲೆಯಿಂದಾಗಿ ರಕ್ತದ ಕಲೆಯಿಂದ ತುಂಬಿತ್ತು. ಕರ್ತನು ಹೇಳಿದನು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 11ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಆದಿಕಾಂಡ 11ನೇ ಅಧ್ಯಾಯ 4ನೇ ವಚನದಲ್ಲಿ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರನ್ನು ಉಪಯೋಗಿಸಿದರು. ಥ್ಯಾಂಕ್ ಯು ಬ್ರದರ್. ಬಾಬೆಲ್ ಜನರ ಕೈಗಳು ಗೋಪುರವನ್ನು ಕಟ್ಟಿ ಹೆಸರುಗೊಳಿಸಲು ಪ್ರಯತ್ನಿಸಿದರು. ಪ್ರೇರಣೆ ಸರ್ವಾಧಿಕಾರಿಯಾದಂತ ದೇವರಿಗೆ ಮಹಿಮೆ ಹೊಂದಬೇಕು. ಅದನ್ನು ಮೀರಿಸುವಂತ ಪ್ರಯತ್ನ ಮನುಷ್ಯನಿಂದ ನಡೆಯಿತು ಪ್ರಿಯರೇ ಈ ಲೋಕದಲ್ಲಿ. ನಾವು ಆದಿಕಾಂಡ 27ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಬಹಳ ಸುಂದರವಾದಂತಹ ವಾಕ್ಯ ಇಲ್ಲಿದೆ. ಈ ಆದಿಕಾಂಡ 27:16 ಯಾರಾದ್ರೂ ಓದ್ರಿ. ತನ್ನ ಕಿರಿ ಮಗನಾದ ಯಾಕೋಬನಿಗೆ ಹೊದ್ದಿಸಿ ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ ತಾನು ಸಿದ್ಧ ಮಾಡಿದ್ದ ರುಚಿ ಪದಾರ್ಥವನ್ನು, ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಮುಂದೆ ಓದಿ. ತಂದೆ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು, ತಂದೆ ಏನು ಮಗನೇ, ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ, ನಾನು ನಿನ್ನ ಹಿರಿಯ ಮಗನಾದ ಏಸಾವನು, ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಎದ್ದು ಕೂತ್ಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು, ಇಸಾಕನು, ಏನು ಮಗನೇ, ಇಷ್ಟು ಬೇಗ ಹೇಗೆ ಸಿಕ್ಕಿತ್ತು ಎಂದು ಕೇಳಿದ್ದಕ್ಕೆ. ಸಾಕು. ಥ್ಯಾಂಕ್ ಯು ಬ್ರದರ್. ಪ್ರಿಯರೇ, ಯಾಕೋಬನು ಮೋಸದಿಂದ ತನ್ನ ಚೊಂಚಲತನದ ಆಶೀರ್ವಾದವನ್ನ ಮೋಸದಿಂದ ಪಡೆದುಕೊಂಡನು. ಆತನ ತಾಯಿ ರಬೇಕ್ಕಳು ಸಹಿತ ಆ ಒಂದು ಕುತಂತ್ರದಲ್ಲಿ ಭಾಗಿಯಾಗಿ ಆತನು ಮೋಸದಿಂದ ಆ ಚರ್ಮದ ಅಂಗಿಯನ್ನು ಹೊದಿಕೊಂಡು ತನ್ನ ಅಣ್ಣನ ಸ್ವಭಾವದಲ್ಲಿ
ಆತನು ತಂದೆಯಾದ ಯಾಕೋಬನಿಗೆ ಇಸಾಕನಿಗೆ ವಂಚಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಆದಿಕಾಂಡ 31ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆದಿಕಾಂಡ 31-34. ರಾಹೇಲಳು ಆ ವಿಗ್ರಹಗಳನ್ನ ತೆಗೆದುಕೊಂಡು ಒಂಟೆಯ ಸಮರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗುಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರು, ಅವುಗಳು ಕಾಣಲಿಲ್ಲ. ರಾಹೇಲಳು ತನ್ನ ತಂದೆಗೆ, ಅಪ್ಪ, ನಾನು ಈಗ ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದದಕ್ಕೆ ಕೋಪಿಸಿಕೊಳ್ಳಬೇಡ, ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದ್ದರಿಂದ ಅವನು ಚೆನ್ನಾಗಿ ಹುಡುಕಿದರೂ ಆ ವಿಗ್ರಹಗಳನ್ನು ಕಂಡುಕೊಳ್ಳಲಿಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್. ಹಾಗೆ ಆಕಾನನ ಕೈಗಳು ಉತ್ತಮವಾದ ನಿಲುವಂಗಿಗಳನ್ನು ಕದ್ದವು. ಇಸ್ಕುರಿ ಯೂದನು ಕ್ರಿಸ್ತನಿಗೆ ಈಡಾಗಿ ಬೆಳ್ಳಿ ನಾಣ್ಯಗಳು ತನ್ನ ಕೈಯಲ್ಲಿ ತೆಗೆದುಕೊಂಡನು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಬರೆದ ಸುವಾರ್ತೆ 27:3 ಸಹಿತ ನೋಡುವರಾಗಿದ್ದೇವೆ. ಪ್ರಿಯರೇ, ನಾನಿವತ್ತು ಹೇಳುವಂತ ಆಲೋಚನೆಗಳು ಮನುಷ್ಯನ ಕೈಗಳು ಪಾಪ ಮಾಡಿ ಕೊಂಡೇ ಇರುತ್ತವೆ ಎಂಬುದಾಗಿ ಇರುತ್ತವೆ. ಪಾಪಕ್ಕೆ ದಂಡನೆಯನ್ನು ಅನುಭವಿಸುವಾಗ ಮನುಷ್ಯನು ಪರಿಹರಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಕೈಗೆ ಕೈ, ಕಾಲಿಗೆ ಕಾಲುಗಳನ್ನು ಕೊಡಬೇಕೆಂದು ನ್ಯಾಯ ಪ್ರಮಾಣವಾಗಿದೆ, ಅದು ಧರ್ಮಶಾಸ್ತ್ರವಾಗಿದೆ. ವಿಮೋಚನಾ ಕಾಂಡ 21-24 ತಿಳಿಸಲಾಗಿದೆ. ತೋಟದ ಮಧ್ಯದಲ್ಲಿ ಪಾಪ ಇದ್ದದ್ದರಿಂದ ಯೇಸು ಕಳ್ಳರ ಮಧ್ಯೆ ನಮಗಾಗಿ ಪಾಪಗಳನ್ನು ಹೊತ್ತುಕೊಂಡನು. ಪ್ರಿಯರೇ, ಯೇಸು ಮೊಳೆಯಿಂದ ಹೊಡೆಯಲ್ಪಟ್ಟನು. ಕೈಗಳನ್ನು ತಮ್ಮ ಕಡೆಗೆ ಚಾಚಿ, ನೋಡು ನನ್ನ ಕೈಗಳು, ನಿನಗಾಗಿ ಪರಿಹಾರ ಮಾಡಿದ ಕೈಗಳು ನೋಡು ಎಂಬುದಾಗಿ ಆತನು ಹೇಳುವಂತಿದೆ. ನಾನು ನಿನ್ನನ್ನು ತಿರುಗಿ ಪರಿಶುದ್ಧಪಡಿಸುವುದಕ್ಕಾಗಿ ರಕ್ತ ಸುರಿಸುವ ನನ್ನ ಕೈಗಳನ್ನು ನೋಡು ಎಂದು ತೋರಿಸುವನ ಹಾಗೆ ಇದ್ದಾನೆ. ಪ್ರೇರೆ, ಆತನು ನಮಗಾಗಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಮಕ್ಕಳ ಜೀವಿತಕ್ಕಾಗಿ ಈ ಪಾಪಮಯವಾದಂತ ಆತನ ಕೈಗಳು ತನ್ನ ಕೈಗಳನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ತನ್ನ ಶಿಷ್ಯರಿಗೆ ನೋಡುತ್ತಾನೆ. ನೋಡಿ ನನ್ನ ಕೈಗಳು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 24:40 ತಿಳಿಸುವಂಥದ್ದು. ಪ್ರಿಯರೇ, ನಾವು ಅನೇಕ ಸಾರಿ ಈ ವಿಷಯಗಳನ್ನು ನೋಡುತ್ತೇವೆ. ಅನೇಕ ವಿಷಯಗಳಲ್ಲಿ, ಅನೇಕ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನು ಯಾತಕ್ಕಾಗಿ ಆತನು ಮರಣವನ್ನ ಹೊಂದಲಿಕ್ಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನ ಹೊಂದುವುದನ್ನು ಹೆಚ್ಚಿನ ಕ್ರೈಸ್ತರಿಗೆ ಗೊತ್ತಿಲ್ಲ. ಪ್ರಿಯರೇ, ಕಾರಣ ಈ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಲು ಕಾರಣವೇನೆಂದರೆ ಕ್ರೈಸ್ತರಿಗೆ ಅಮೂಲ್ಯವಾದಂತ ವಿಷಯ ಇದಾಗಿದೆ. ಪ್ರಿಯರೇ, ಏದಾಮ್ ತೋಟದಲ್ಲಿ ಆದಾಮ್ ಹವ್ವಳ ನಿಷೇಧಿಸಿದ ಫಲ ತಿಂದಾಗ ಏನು ಆಯಿತು ಎಲ್ಲರಿಗೂ ತಿಳಿದಿದೆ. ಈಗ ವಾಕ್ಯವನ್ನು ನಾವು ನೋಡಿದ್ದೇವೆ. ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವ ಮರ, ಆ ಮರದ ವಿಷಯದಲ್ಲಿ ನಾವು ನೋಡಿದ್ದೇವೆ. ಈ ಮರದ ಮೂಲಕವಾಗಿ ಸೃಷ್ಟಿಯಾದ ಪಾಪವನ್ನು ಇನ್ನೊಂದು ಮರದ ಮೂಲಕವಾಗಿ ನಿವಾರಿಸಲು ಆ ಜೀವವೃಕ್ಷ ಎಂಬ ಫಲದ ಮರ ಅಲ್ಲಿತ್ತು. ಪ್ರಿಯರೇ, ಈ ಸಂದರ್ಭದಲ್ಲಿ ಅದು ಶಿಲುಬೆಯಾಗಿದೆ. ಪ್ರಿಯರೇ, ಜೀವವೃಕ್ಷದ ಮರ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಪ್ರಿಯರೇ, ಎಷ್ಟು ಅದ್ಭುತವಾದಂತ ಆಲೋಚನೆ ದೇವರ ಆತ್ಮನ ಕಾರ್ಯದ ಮುಖಾಂತರ. ಯೇಸುವಿನ ಕೈಗಳಿಗೆ ಏಕೆ ಮೊಳೆ ಹೊಡೆದರು ಎಂಬುದಾಗಿ ನೋಡುವಾಗ ಆದಾಮ ಹವ್ವಳ ಕೈಗಳು ಅವು ಆ ಬೇಡವಾದಂತಹ ಆ ಹಣ್ಣನ್ನ ಸ್ಪರ್ಶಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಅದು ಅಲ್ಲದೆ ಅವರು ಅನೇಕ ಪಾಪಗಳನ್ನ ಮಾಡಿದರು. ಪ್ರಿಯರೇ, ಅವಳು ಪಕ್ಕೆಯನ್ನು ಅವರು ಯೇಸು ಕ್ರಿಸ್ತನ ಪಕ್ಕೆಯನ್ನು ಚುಚ್ಚಲಾಯಿತು ಎಂಬುದಾಗಿ ನಾವು ಆದಿಕಾಂಡದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಆ ಶಿಲುಬೆಯ ಮರಣದಲ್ಲಿ ಶಿಪಾಯಿ ಆ ಪಕ್ಕೆಯನ್ನು ತಿವಿದನು ಎಂಬುದಾಗಿ. ಯಾತಕ್ಕೆ ಆ ಶಿಪಾಯಿ ಪಕ್ಕೆಯನ್ನು ತಿವಿದನು ಎಂಬುದಾಗಿ ನೋಡುವಾಗ ಈತನು ಸತ್ತನೋ ಇಲ್ಲನೋ ಎಂಬುದಾಗಿ. ಪ್ರಿಯರೇ,
ಆ ಶಿಪಾಯಿಗೆ ಆತನ ಮರಣ ಬೇಕಾಗಿತ್ತು, ಈತನು ಸಾಯಬೇಕಾಗಿತ್ತು, ಆತನ ರೋಮನ್ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಯಾಕಂದರೆ ಎಂಬುದಾಗಿ ನೋಡುವಾಗ, ಆ ಪಕ್ಕೆಯಿಂದ, ಆದಾಮನ ಪಕ್ಕೆಯಿಂದ ತೆಗೆದಂತಹ ಅವಳು ಪಾಪ ಮಾಡಿದಳು. ಅದರ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಪಕ್ಕೆಯ ಇನ್ನು ತಿವಿಯಲಾಯಿತು. ನಾವು 23:47 ವಚನದಲ್ಲಿ ಅಲ್ಲಿ ನೋಡುತ್ತೇವೆ. ಆ ಚುಚ್ಚಿದಾಗ ಆ ರಕ್ತವು ಆ ಶಿಪಾಯಿಯ ಕಣ್ಣುಗಳಿಗೂ ಮುಖಕ್ಕೂ ಚೆಲ್ಲಿದಾಗ ಆತನು ರೂಪಾಂತರಗೊಂಡನು ಪ್ರಿಯರೇ. ಆತನ ಜೀವಿತ ಬದಲಾಯಿತು. ಆತನು ಹೇಳಿದಂತ ಸಾಕ್ಷಿ, ಇವನು ನಿಜವಾಗ್ಲೂ ಮನುಷ್ಯನು, ಈತನೇ ದೇವರು ಎಂಬುದಾಗಿ ಆತನು ಸಾಕ್ಷಿ ಹೇಳುವನಾಗಿದ್ದಾನೆ. ಯೇಸು ಅವಳ ಪಾಪಗಳಿಗಾಗಿ ಅಲ್ಲದೆ ಆದಾಮನ ಪಾಪಗಳಿಗಾಗಿ ಆತನು ಪ್ರಾಯಶ್ಚಿತ್ತವಾಗಿ ಅವರ ಪಾಪಗಳಿಗಾಗಿ ಮೊಳೆ ಹೊಡೆದರು ಎಂಬುದಾಗಿ ನೋಡುತ್ತೇವೆ. ನಾವು ಆದಿಕಾಂಡ 3:16 ನೋಡುತ್ತೇವೆ. ಮೊದಲ ಪ್ರವಾದನೆ, ಅಲ್ಲಿ ಹೆಣ್ಣಿನ ಸಂತತಿ ಮೂಲಕ ಸರ್ಪದ ತಲೆ ಜಜ್ಜುವುದಕ್ಕೋಸ್ಕರ ಎಂದು ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನಿಗೆ ಏಕೆ ಮುಳ್ಳಿನ ಕಿರೀಟ ಧರಿಸಿದರು ಎಂಬುದಾಗಿ ನೋಡುವಾಗ ಅನೇಕ ವಿಷಯಗಳಿದೆ ಪ್ರಿಯರೇ. ಮನುಷ್ಯನ ಪಾಪದ ನಿಮಿತ್ತ ಈ ಭೂಮಿ ಮೇಲೆ ಮುಳ್ಳು ಮತ್ತು ಕಳೆಗಳು ಹುಟ್ಟಿಕೊಂಡವು ಪ್ರಿಯರೇ. ಅದರ ನಿಮಿತ್ತವಾಗಿ ಆತನಿಗೆ ಶಿಲುಬೆಯ ಮರಣದಲ್ಲಿ ಆ ಮುಳ್ಳಿನ ಕಿರೀಟ ತೊಡಿಸಲಾಯಿತು ಎಂಬುದಾಗಿ, ಪಾಪದ ಶಾಪದ ನಿಮಿತ್ತ ಈ ಭೂಮಿಗೆ ಬಂದಂತಹ ಕಾರ್ಯದ ನಿಮಿತ್ತ ಶಾಪದ ನಿಮಿತ್ತವನ್ನು ತನ್ನ ತಲೆಯಲ್ಲಿ ಆತನು ಮುಳ್ಳಿನ ಕಿರೀಟವಾಗಿ ತೊಡಿಸಲಾಯಿತು. ನಾವು 15 ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ಆತನಿಗೆ ಮುಳ್ಳಿನ ಕಿರೀಟ ತೊಡಿಸಲಾಯಿತು ಎಂಬುದಾಗಿ. ಆದಾಮ ಅವಳು ಮಾಡಿದ ಪಾಪ ಮಾಡಿದ ನಂತರ ಮಾನವನ ಲೋಕದಲ್ಲಿ ಪಾಪವು ಸಂಕೇತವು ಮುಳ್ಳುಗಳ ಮತ್ತು ಕಳೆಗಳ ಮೂಲಕ ಸಂದೇಶ ಕಳೆಗಳು ಆಗಿವೆ. ಆದ್ದರಿಂದ ಯೇಸುವಿಗೆ ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸುವ ಮೂಲಕ ಈ ಶಾಪವು ಅಕ್ಷರತಃ ಈ ಪಾಪವನ್ನು ಹಿಮ್ಮೆಟ್ಟಿಸಿದನು ಪ್ರಿಯರೇ. ಮಾನವ ಕುಲದ ಇಡೀ ಇತಿಹಾಸದಲ್ಲಿ ಎಲ್ಲಾ ಘಟನೆಗಳು ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗಾಗಿ ಆ ಕಲ್ವಾರಿಯಲ್ಲಿ ಕೇಂದ್ರೀಕೃತವಾಗಿದೆ. ಹಾಗಾಗಿ ನಮ್ಮ ಪಾಪಗಳನ್ನು ಸಂಪೂರ್ಣ ನಿವಾರಿಸಲು ಬಂದನು ಈ ಲೋಕಕ್ಕೆ ಎಂಬುದಾಗಿ. ಬೇರೆ ಮತ್ತೊಂದು ವಿಷಯ, ಪ್ರಾಮುಖ್ಯವಾದಂತ ವಿಷಯ, ಯೇಸು ಕ್ರಿಸ್ತನು ಮಾಡಿದಂತ ವಾಗ್ದಾನ 3:16 ನಾವು ನೋಡುತ್ತೇವೆ. ಆತನು ಕನ್ನಿಕೆಯಲ್ಲಿ ಹುಟ್ಟು ಬರುತ್ತಾನೆ ಎಂಬುದಾಗಿ ವಾಗ್ದಾನ. ಯೇಸು ಯಾಕೆ ಕನ್ನಿಕೆಯಿಂದ ಹುಟ್ಟಬೇಕಾಗಿತ್ತು? ಯಾಕಂದರೆ ಪಾಪವನ್ನು ಹರಡುವನು ಪುರುಷನು, ಹೌದು ಮಹಿಳೆ ಅಲ್ಲ. ಏನ್ ಬ್ರದರ್ ಈ ತರ ಹೇಳ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಬೇರೆ ರೀತಿ ಇದೆ ಎಂಬುದಾಗಿ ನೋಡುವಾಗ, ನಿಜವಾಗ್ಲೂ ದೇವರ ಆಜ್ಞೆ ಯಾರಿಗಿತ್ತು ಎಂಬುದಾಗಿ ನೋಡುವಾಗ ಅದು ಪುರುಷನಾದಂತ ಆದಾಮನಿಗೆ ಇತ್ತು. ನೀ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ, ಹವ್ವಳಿಗಲ್ಲ. ಆದಾಮನ ಮೂಲಕವೇ ಪಾಪವು ಈ ಲೋಕಕ್ಕೆ ಪ್ರವೇಶಿಸಲು ಕಾರಣವಾಯಿತು ಪ್ರಿಯರೇ. ದೇವರು ಆದಾಮನಿಗೆ ತಿನ್ನಬೇಡ ಅಂದನು, ಹವ್ವಳಿಗಲ್ಲ. ಆದಾಮನು ಆಜ್ಞೆಯನ್ನು ಮೀರಿದನು. ಶತ್ರು ಹವ್ವಳನ್ನು ಬಳಸಿದನು, ಆದರೆ ಆಜ್ಞೆ ಹವ್ವಳಿಗಳಿಗಾಗಿ ಇರಲಿಲ್ಲ, ಆದಾಮನಿಗೆ ಇತ್ತು. ಆದಾಮನು ಆಜ್ಞೆಯನ್ನು ಮೀರಿದನು ಪ್ರಿಯರೇ. ಪಾಪವು ಆದಾಮನಿಂದ ಲೋಕಕ್ಕೆ ಸೇರಿತು, ಪಾಪವು ಮನುಷ್ಯನಿಂದಲೇ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಬೇರೆ. ಹಾಗಾಗಿ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿ ಬರಬೇಕಾಗಿತ್ತು. ಆ ಸಂದರ್ಭದಲ್ಲೇ ಆತನು ಸ್ತ್ರೀಯರಲ್ಲಿ ನಾನು ಹುಟ್ಟು ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಯೇಸುವಿಗೆ ತಾಯಿ ಇರಲು ಸಾಧ್ಯ, ಮಾನವ ತಂದೆ ಇರಲು ಸಾಧ್ಯವಿಲ್ಲ ಪ್ರಿಯರೇ. ಗಮನಿಸಿ, ಇಂಥ ಸಂದೇಶವನ್ನು ಕೇಳಿದ್ದೀರಾ? ಯೇಸುವಿಗೆ ತಾಯಿ ಇರಲು ಸಾಧ್ಯ, ಮಾನವ ತಂದೆ ಇರಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಅವನಲ್ಲಿ ಪಾಪವಿರುತ್ತಿತ್ತು. ಮನುಷ್ಯನ ತಂದೆ ಇರುವುದಾದರೆ ಆತನಲ್ಲಿ ಪಾಪವಿರುತ್ತಿತ್ತು. ಬೈಬಲ್ ಹೇಳುತ್ತದೆ, ಅವನು ನಮ್ಮಂತೆ ಇದ್ದವನು, ಆದರೆ ಪಾಪವಿಲ್ಲದೆ ಆತನು ಬೆಳೆದನು ಎಂಬುದಾಗಿ ಸತ್ಯವೇದ ನಮ್ಮನ್ನ ತಿಳಿಸುವಂತದ್ದು ಪ್ರಿಯರೇ.
ನಾವು ಇಬ್ಬರು ಪಾಪದಲ್ಲಿ ಜನಿಸಿದ್ದೇವೆ. ಪಾಪವಿಲ್ಲವೆಂದು ಹೇಳುವುದು ಸಾಧ್ಯವಿಲ್ಲ. ನಿಮ್ಮ ಜೀವಿತ ನಾವು ಪಾಪದಿಂದಲೇ, ಪುರುಷನಿಂದಲೇ ಈ ಲೋಕಕ್ಕೆ ಪಾಪವು ಉಂಟಾಯಿತು ಪ್ರಿಯರೇ. ನಿಜವಾಗ್ಲೂ ಪಾಪ ಎಲ್ಲಿ ಇತ್ತು ಎಂಬುದಾಗಿ ನೋಡುವಾಗ ನಾವು ಆದಿಕಾಂಡ 2ನೇ ಅಧ್ಯಾಯ 5ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ, ಪಾಪವು ಏದಾನ್ ತೋಟದಲ್ಲಿ ಉತ್ಪತ್ತಿಯಾಯಿತು ಎಂಬುದಾಗಿ. ನಿಜವಾಗ್ಲೂ ಸತ್ಯವೇದದಲ್ಲಿ ಇರುವಂತ ಸ್ವಸ್ಥ ಬೋಧನೆಯಲ್ಲಿ ಇರುವಂತದ್ದು. ನಾನು ಕಲಿತಿದ್ದು KBI ಬೈಬಲ್ ಅಲ್ಲಿ ಧರ್ಮಶಾಸ್ತ್ರವನ್ನ ಕಲಿಯೋದಕ್ಕೆ ಹೋದಾಗ, ಪಾಪವು ಪರಲೋಕದಲ್ಲಿ ಉಂಟಾಯಿತು. ತನ್ನ ಸೇವಕನಾಗಿ ಇದ್ದಂತಹ ಕೊರಬಿ ಆತನು ಹೆಚ್ಚಿಸಿಕೊಂಡ ನಿಮಿತ್ತವಾಗಿ ಪಾಪವು ಮೊದಲೇ ಪರಲೋಕದಲ್ಲಿ ಉಂಟಾಯಿತು. ಆ ದಬ್ಬಲ್ಪಟ್ಟ ದೂತನು ಆತನು ಏದಾನ್ ತೋಟದಲ್ಲಿ ಅವಳಿಗೆ ವಂಚಿಸಿದನು. ಆ ವಂಚಿಸಿದಂತಹ ಆ ಒಳ್ಳೆದರ ಕೆಟ್ಟದರ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ಆಜ್ಞಾಪಿಸಿದ್ದನ್ನ ಆ ಪುರುಷನು ಮರೆತು ಹೋದನು. ಆದರೆ ಅಲ್ಲೇ ಇತ್ತು ಜೀವವೃಕ್ಷದ ಮರ. ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ. ನಿತ್ಯಕ್ಕೂ ಜೀವಿಸುವಂತ ಹಣ್ಣನ್ನು ತಿನ್ನಬೇಕಾಗಿತ್ತು. ಅವರನ್ನು ವಂಚಿಸಿದ ಸರ್ಪವು, ಪರಲೋಕದಿಂದ ದಬಿಲ್ಪಟ್ಟಂತಹ ದೂತನು ಅವಳನ್ನ ವಂಚಿಸಿದನು. ಹಾಗಾಗಿ ವಂಚನೆಗೆ ಒಳಗಾದರೂ ಸಹಿತ ಆದಾಮನ ಪಾಪದ ನಿಮಿತ್ತ ಈ ಲೋಕಕ್ಕೆ ದೇವರ ಆಜ್ಞೆ ಮೀರಿದಂತ ಪಾಪ ಪುರುಷನಿಂದಲೇ ಈ ಲೋಕದಲ್ಲಿ ಹುಟ್ಟಿದಂತ ಜನರು ಆದಾಮನ ಸಂತತಿಯರು, ಪುರುಷರ ಸಂತಾನದವರು, ಸ್ತ್ರೀ ಸಂತಾನದವರಲ್ಲ. ಹಾಗಾಗಿ ಯೇಸು ಕ್ರಿಸ್ತನ ಪಕ್ಕೆಯಲ್ಲಿ ತಿವಿದಿದ್ದು ಯಾಕೆ ಎಂಬುದಾಗಿ ಎಷ್ಟೋ ಬೋಧಕರು ನಿಮ್ಗೆ ತಿಳಿಸದೇ ಇರಬಹುದು. ಆದಾಮಳ ಆ ವಂಚನೆ ಒಳಗಾದಂತ, ಆದಾಮನ ಪಕ್ಕೆಲವಿದಿಂದ ತೆಗೆದಂತ ಅವಳಿಗಾಗಿ ಆ ಪಾಪವನ್ನ ಹೊತ್ತುಕೊಂಡನು ಪ್ರಿಯರೇ. ಹಾಗಾಗಿ ಆತನು ನಾನು ಕನ್ನಿಕೆಯಲ್ಲಿ ಹುಟ್ಟು ಬರುತ್ತೇನೆಂದು ಆತನು ಆದಿಕಾಂಡ 3:16 ವಾಗ್ದಾನ ಮಾಡಿತ್ತು. 15-16 ಪ್ರಿಯರೇ, ಯೇಸುವಿನಲ್ಲಿ ಪಾಪವಿರಲಿಲ್ಲ, ಆದರೆ ಪ್ರಚೋದನೆ ಎದುರಿಸಿದನು. ಅದಕ್ಕೆ ಅವನು ಕನ್ನಿಕೆಯಿಂದ ಹುಟ್ಟಿ ಬರಬೇಕಾಯಿತು. ಬೇರೆ ಅನೇಕ ವಿಷಯಗಳು ನಮ್ಮ ಮಧ್ಯೆ ಇದೆ. ಇವತ್ತು ನಾನು ಅನಿರೀಕ್ಷಿತವಾಗಿ ಸಂದೇಶಕ್ಕೆ ಬಂದಿದ್ದೇನೆ. ನಾವು ನೋಡುತ್ತೇವೆ ಸತ್ಯವೇದದಲ್ಲಿ 40 ದಿನಗಳು, 40 ವರ್ಷಗಳು, ಆದಿಕಾಂಡ 6ನೇ ಅಧ್ಯಾಯದಿಂದ ನೋಡುವಾಗ ಜಲಪ್ರಳಯದಲ್ಲಿ ದೇವರ ಜನರು ಮಾಡಿದಂತ ಕಾರ್ಯಗಳನ್ನ, ದೇವರಿಗೆ ವಿರುದ್ಧವಾಗಿ ನಡೆದಂತ ಅನೇಕ ಸಂಗತಿಗಳನ್ನ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅಂತ್ಯ ಸಂಖ್ಯೆಯನ್ನ ತಿಳಿಸಿದ್ದಾನೆ. 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ ಎಂಬ ಸಂಖ್ಯೆಗಳಿವೆ ಪ್ರಿಯರೇ. ಮತ್ತು 40 ಎಂಬ ಸಂಖ್ಯೆ ಹೇರಳವಾಗಿದೆ. ಹಗಲಿರುಳು 40 ದಿನಗಳು ಮಳೆ ಸುರಿಯಿತು, ಆಕಾಶವು ಮತ್ತು ಜಲದ ಭೂಮಿಯ ಸಮುದ್ರ ತೂಬುಗಳು ಒಡೆದವು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆದಿಕಾಂಡ ನಾವು 6ನೇ ಅಧ್ಯಾಯಕ್ಕೆ ಜಲಪ್ರಳಯದಲ್ಲಿ ಬಂದಾಗ ಪ್ರಿಯರೇ, ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾದಂತ ಸಂಗತಿಗಳನ್ನ ಇಟ್ಟಿದ್ದಾನೆ. ಮೋಶೆ 40 ದಿನ ದೇವರ ಮನೆಯಲ್ಲಿ ಆತನು ನಂಬಿಗಸ್ತನಾಗಿದ್ದನು. ಆತನು 40 ದಿನ ದೇವರ ಸನ್ನಿಧಾನದಲ್ಲಿ ಉಪವಾಸ ಬಗ್ಗಿದ್ದನು. ಏನು ಮಾಡುತ್ತಿದ್ದನು ಎಂಬ ವಿಷಯಗಳು ನಮಗೆ ತಿಳಿದಿಲ್ಲ. ಆದರೆ ಆ 40 ದಿನಗಳ ಸಂದೇಶ ನಿಮ್ಮ ಮುಂದೆ ಬರಲಿದೆ. ಯಾತಕ್ಕಾಗಿ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ 40 ದಿನ ಉಪವಾಸ ಮಾಡಿದನು ಎಂಬುದಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ನಾವು ಬಂದಾಗ ಬಹಳ ವಿಷಯವನ್ನ ದೇವರು ಆ ಕಾರ್ಯಗಳಿಗೋಸ್ಕರ, ಅವರ ತಪ್ಪು ಹೋಗುವಿಕೆ, ಅವರ ಪಾಪ, ದೇವರ ವಿರುದ್ಧವಾಗಿ ನಡೆಯುವಂತ ಕಾರ್ಯಗಳಿಗಾಗಿ ಅನೇಕ ದಿನಗಳು ಆತನು ಉಪವಾಸ ಮಾಡಿ ಎಲ್ಲವನ್ನು ನಿವಾರಿಸಿದನು ಪ್ರಿಯರೇ. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಪಕ್ಕೆಯನ್ನು ತೆಗೆಯಲಾಯಿತು. ಅದು ಆದಮನ ಪಕ್ಕೆಯಿಂದ ತೆಗೆದಂತಹ ಅವಳ ಆ ದೋಷಕ್ಕಾಗಿ
ಪ್ರಿಯತರೆ, ಆತನ ತಲೆಗೆ ಮುಳ್ಳಿನ ಕಿರೀಟ ತೊಡಲಾಯಿತು. ಈ ಭೂಮಿಗೆ ಬಂದಂತ ಶಾಪ, ಮುಳ್ಳು ಮತ್ತು ಕಳೆಗಳ ಅದನ್ನು ತನ್ನ ತಲೆಯಲ್ಲಿ ಹೊತ್ತುಕೊಂಡನು ಕರ್ತನೆ. ಆ ಮುಳ್ಳಿನ ಹೆಸರು ಪಿನೋಕಿಲ್ಸ್ ಎಂಬುದಾಗಿ ಇಸ್ರಾಯೇಲ್ ದೇಶದಲ್ಲಿದೆ ಪ್ರಿಯರೇ. ಅದು ಸುಮಾರು 3 ಇಂಚು ಉದ್ದ ಇರುವಂತಹ ಮುಳ್ಳು. ಈ ಭೂಮಿ ಸೃಷ್ಟಿ ಆಗುವಾಗಲೇ ಅದು ಹುಟ್ಟಿತು ಎಂಬುದಾಗಿ ಒಬ್ಬ ಬರಗಾರನು ಬರೆಯುತ್ತಾನೆ ಪ್ರಿಯರೇ. ನಮ್ಮ ಪೂರ್ವಿಕರು ಮಾಡಿದಂತಹ ಪಾಪದ ಕೈಗಳು, ಕಾರ್ಯಗಳು ಆತನು ತನ್ನ ಶರೀರದಲ್ಲಿ ಹೊತ್ತುಕೊಂಡನು ಪ್ರಿಯರೇ. ಇನ್ನು ಅನೇಕ ವಿಷಯಗಳು. ನಾನು ಹೇಳಿದ್ದ, ಯೇಸು ಕ್ರಿಸ್ತನು ಯಾಕೆ ಮರಣವನ್ನ ಅನುಭವಿಸಬೇಕಾಗಿತ್ತು? 32 ಸಂಗತಿಗಳು ಸತ್ಯವೇದದಲ್ಲಿ ಇದೆ. ಆತನು ಪಾಪಗಳಿಗೋಸ್ಕರ ಇಲ್ಲಿಗೆ ಬರಬೇಕಾಯಿತು. ಅನೇಕ ವಿಷಯಗಳಿದೆ. ಅದು ಎಷ್ಟು ಹೇಳಿದರೂ ನನ್ನಿಂದ ಸಾಧ್ಯವಿಲ್ಲ. ಅದು ದೇವರ ಕೃಪೆಯನ್ನು ಹೊಂದಿದವರಿಗೆ ಮಾತ್ರ ಸಾಧ್ಯ ಪ್ರಿಯವೇ. ಅಂತಹ ಪ್ರಸಂಗ ಮಾಡುವಂತಹ ಚಾಣಕ್ಷತೆ ನನ್ನಲ್ಲಿ ಇಲ್ಲ. ಹಾಗಾಗಿ ಆತನು ಸಂಪೂರ್ಣವಾಗಿ ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟನು ಪ್ರಿಯರೇ. ಯೇಸು ಕ್ರಿಸ್ತನ ವಿಷಯ ಎಷ್ಟು ತಿಳಿದರೂ ಸಾಲದು ಪ್ರಿಯರೇ. ಈ 60 ವರ್ಷ, 70 ವರ್ಷ, 80 ವರ್ಷ ಜೀವಿತ ಆ ಸತ್ಯವೇದವ ನಮ್ಮನ್ನ ಓದಿ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಈ ಅಲ್ಪ ಸಮಯದಲ್ಲಿ ಆತನನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಕೃಪೆ. ಹಾಗಾಗಿ ಆತನನ್ನು ಹೇಗೆ ಆರಾಧಿಸಬೇಕು ಎಂಬುದಾಗಿ ನಾವು ನೋಡುವಾಗ ನಾವು ನೋಡಿದ್ದೇವೆ, ಪೂರ್ಣ ಹೃದಯದಿಂದ ಆತನ ಸನ್ನಿಧಿಯಲ್ಲಿ ನಾವು ಆರಾಧಿಸಬೇಕೆಂಬುದಾಗಿ ಆತನೇ ಹೇಳಿರುವಂತ ಸಂಗತಿ ಇದೆ ಪ್ರಿಯರೇ. ನಾವು ಎಷ್ಟೋ ಜನರ ದೇವರ ಸಭೆಯಲ್ಲಿ ನಮಗೆ ಇಷ್ಟ ಬಂದ ಹಾಗೆ ಆಲೋಚಿಸುತ್ತೇವೆ, ಗಮನಿಸುತ್ತೇವೆ, ನಮಗೆ ಇಷ್ಟ ಆದ ರೀತಿಯಲ್ಲಿ ನಡೆದುಕೊಳ್ಳುತ್ತೇವೆ. ದೇವರ ಸಭೆಯಲ್ಲಿ, ಆರಾಧನೆಯ ಸಭೆಯಲ್ಲಿ ಅನೇಕರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳದೆ ಮತ್ತು ತಮ್ಮ ಹೃದಯವನ್ನು ಶುದ್ಧೀಕರಿಸದೆ ದೇವರನ್ನ ಶುದ್ಧೀಕರಿಸದೆ ಆರಾಧಿಸುತ್ತಾರೆ. ಖಾಲಿ ಸಭೆಗೆ, ಸಭಾ ಸೇವಕರನ್ನ ತೋರಿಕೆಗಾಗಿ. ಪ್ರಿಯರೇ, ನಿನ್ನ ಪಾಪಗಳು ಒಪ್ಪಿಕೊಳ್ಳದೆ ತುಟಿಗಳಿಂದ ಎಷ್ಟೇ ಆರಾಧಿಸಿದರೂ ಅದು ವ್ಯರ್ಥ ಎಂಬುದಾಗಿ ಆರಾಧನೆ ವಾಕ್ಯವನ್ನು ನಮಗೆ ತಿಳಿಸುತ್ತದೆ. ನಾನು ಸ್ವಲ್ಪ ಮುಂಬಾಲವಾಗಿ ಬಂದಿದ್ದೇನೆ. ಈ ಸಂದೇಶದ ಭಾಗ ಇದೆ. ಆದ್ರೆ ಕೆಲವೊಮ್ಮೆ ನಮ್ಮ ಜೀವಿತ, ಪಾಪಮಯ ಜೀವಿತ ದೇವರ ಮುಂದೆ ಹೇಗಿದೆ ಬೇರೆ, ನಾವು ಮನುಷ್ಯರ ಮುಂದೆ ತೋರ್ಪಡಿಸುವಂತ ನಮ್ಮ ಜೀವಿತ. ನಿನ್ನ ಪಾಪವನ್ನು ಒಪ್ಪಿಕೊಳ್ಳದೆ ತುಟಿಗಳಿಂದ ಎಷ್ಟೇ ಆರಾಧಿಸಿದರೂ ಅದು ವ್ಯರ್ಥ. ಆತನು ಪರಿಶುದ್ಧನಾದಂತ ದೇವರು, ಪ್ರತಿಯೊಬ್ಬರ ಹೃದಯಗಳನ್ನ ನೋಡುವಂತವರು. 39ನೇ ಕೀರ್ತನೆ, 31ನೇ ಕೀರ್ತನೆಯಲ್ಲಿ, ನಾನು ಸತ್ತರೆ ಈ ಮಣ್ಣು ನಿನ್ನನ್ನು ಸ್ತುತಿಸುವುದು ಎಂಬುದಾಗಿ ಅರಸನಾದಂತ ದಾವೀದನು ತನ್ನ ಚರಿತ್ರೆಯಲ್ಲಿ ತನ್ನ ಕಾಲದಲ್ಲಿ ಆತನ ನೆನಪು ಮಾಡಿಕೊಳ್ಳುತ್ತಾ ತಿಳಿಸುವನಾಗಿದ್ದಾನೆ. ಪ್ರಿಯರೇ, ಆತನು ಮಾಡಿದಂತ ಅನೇಕ ಕಾರ್ಯಗಳು ನಮ್ಮ ಮುಂದೆ ಇದೆ. ಯಾಕಂದ್ರೆ ಅಂತಹ ಆರಾಧನೆಯು ದೇವರನ್ನು ತಲುಪುವುದಿಲ್ಲ. ಆದ್ದರಿಂದ ಮೊದಲು ನಿಮ್ಮ ಹೃದಯವು ಅಶುದ್ಧತೆಯನ್ನು ತೊಳೆದುಕೊಳ್ಳಿ, ನಂತರ ನೀವು ನಿಮ್ಮ ದೇವರಾದ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯ ಒಳಗಿನಿಂದ ಆರಾಧಿಸಬಹುದು ಎಂಬುದಾಗಿ ನಾವು ಯೋಹಾನ ಸುವಾರ್ತೆ 4:24 ಹೇಗೆ ನಿಮ್ಮ ಆರಾಧನೆ ಹೇಗೆ ಇರಬೇಕು ಎಂಬುದಾಗಿ, ದೇವರಿಗೆ ಇಂಪಾದ ಪರಿಮಳಯುಕ್ತವಾದಂತ ಆರಾಧನೆ ಇರಬೇಕು ಎಂಬುದಾಗಿ ನಮ್ಮೆಲ್ಲರ ದೋಷ ಫಲವು ಯೆಹೋವನು ಆತನ ಮೇಲೆ ಹಾಕಿದನು. ನಾವು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 6-7 ವಚನವನ್ನು ಓದಿಕೊಳ್ಳೋಣ. ಯಾರಾದ್ರೂ ಓದ್ರಿ? ಯೆಶಾಯನ ಗ್ರಂಥ 6-7 ಓದಿ ಬರೆದರೆ ಯಾರಾದರೂ. ಇನ್ನೊಂದು 10 ನಿಮಿಷ ಇದೆ. ಯಾರಾದ್ರೂ ಓದ್ರಿ? ಯೆಶಾಯನ ಗ್ರಂಥ 53:6-7. ನಾನೇ ಓದ್ತೀನಿ. 53.
ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧ ನಿಮಿತ್ತ ಆತನಿಗೆ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದರು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತೆಗೆಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಪ್ರಿಯರೇ, ನಮ್ಮೆಲ್ಲರ ದೋಷ ಫಲವನ್ನು, ನಾವ್ಯಾರು ನೀತಿವಂತರಲ್ಲ ಪ್ರಿಯರೇ. ರೋಮಪತ್ರಿಕೆ 3:10-11 ನೋಡುವಾಗ, ನೀತಿವಂತನು ಒಬ್ಬನು ಇಲ್ಲವೇ ಇಲ್ಲ, ದೇವರನ್ನು ಹುಡುಕುವವನು ಇಲ್ಲವೇ ಇಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪುರುಷ ಆತನು ಪಾಪಕ್ಕೊಳಗಾದನು, ಪುರುಷನಿಂದಲೇ ಲೋಕಕ್ಕೆ ಪಾಪವು ಪ್ರವೇಶಿಸಿದು, ಆ ಪುರುಷನ ಪಾಪವನ್ನು ತನ್ನ ಶರೀರದಲ್ಲಿ ಹೊತ್ತುಕೊಳ್ಳುವುದಕ್ಕಾಗಿ ಪರಿಶುದ್ಧನಾದಂತ ದೇವರು ಈ ಲೋಕಕ್ಕೆ ಬಂದನು. ಆ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ನಾನಿರುವಲ್ಲಿ ನೀವಿರಬೇಕೆಂಬುದಾಗಿ ಹೇಳಿ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಯಾರಾದರೂ ಈ ದಿನ ರಕ್ಷಣೆ ಹೊಂದದೇ ಇದ್ದರೆ, ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಳಲ್ಪಟ್ಟನು, ಶಾಸ್ತ್ರದಲ್ಲಿ ತಿಳಿಸಿರುವಾಗ 3ನೇ ದಿನನೇ ಎದ್ದು ಬಂದನು ಎಂಬುದಾಗಿ ನಮಗೆ ಇನ್ನೊಂದು ಜೀವಿತ ಇದೆ ಆತನ ಸನ್ನಿಧಿಯಲ್ಲಿ. ನಾವು ಪರಿಶುದ್ಧರಾಗಿ ಆತನ ಮುಂದೆ ಆತನನ್ನು ಆರಾಧಿಸುವಂತ ಕೃಪೆ ನಮಗಿದೆ. ಹಾಗಾಗಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 40ನೇ ವಚನದಲ್ಲಿ ಆತನು ಸತ್ತು ಬಂದು ಆತನು ತನ್ನ ಶಿಷ್ಯರಿಗೆ ತನ್ನ ಕೈ ಕಾಲುಗಳನ್ನ ತೋರಿಸುವನಾಗಿದ್ದಾನೆ. ಪ್ರಿಯರೇ, ನೋಡ್ರಿ ನನ್ನ ಕೈಗಳನ್ನ, ಹೋಗಿರಿ ಜಗತ್ತಿಗೆ ಈ ಸುವಾರ್ತೆಯನ್ನು ಸಾರಿರಿ, ತಂದೆ ಮಗ ಪರಿಶುದ್ಧ ಆತ್ಮನಿಂದ ದೀಕ್ಷಾಸ್ನಾನ ಮಾಡಿಸಿರಿ ಎಂಬ ಆಜ್ಞೆ ಅದು ಮತ್ತಾಯ 28, 18, 19, 20ನೇ ವಚನದಲ್ಲಿ ಇದೆ. ಪ್ರಿಯರೇ, ದೇವರು ಮಾಡಿದಂತ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಮತ್ತಾರು ಮಾಡುವುದಕ್ಕೂ ಸಾಧ್ಯವಿಲ್ಲ. ಆತನು ಈ ಲೋಕಕ್ಕೆ ಬಂದು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಆತನು ಪರಲೋಕದಲ್ಲಿ ಆಸೀನರೂಢನಾಗಿದ್ದಾನೆ. ಪ್ರಿಯರೇ,